ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್. ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ನಾಳೆ ರಾಧಾಷ್ಟಮಿ ಇದೆ. ಎಲ್ಲರಿಗೂ ರಾಧಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಬಂದ್ಬಿಟ್ಟು ಏಂಜಲಿಕ್ ಗೈಡೆನ್ಸ್ನ ನಾವು ನೋಡೋಣ. ಏನಾದರೂ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಎಸ್ ಆರ್ ನೋ ಕ್ವಶನ್ಸ್ ಆದರೂ ಆಗಿರ್ಬೋದು. ಯಾವುದಾದ್ರೂ ಒಂದು ಸಿಚುವೇಶನ್ ಬಗ್ಗೆ ಡಿಸಿಷನ್ ಮಾಡಲಿಕ್ಕೆ ಗೊತ್ತಾಗ್ತಿಲ್ಲ, ಸಿಚುವೇಶನ್ಸಲ್ಲಿ ನಾವು ಸ್ಟಕಪ್ ಆಗಿದ್ದೀವಿ, ಆ ಥರ ಏನಾದರೂ ಇದ್ರೆ ವಿಷಯಗಳು, ಕ್ವಶನ್ಸನ್ನು ನೀವು ಫ್ರೇಮ್ ಮಾಡ್ಕೊಳ್ಳಿ ಮನಸ್ಸಲ್ಲಿ. ವಿಡಿಯೋನ ಪಾಸ್ ಮಾಡಿ ಫ್ರೇಮ್ ಮಾಡ್ಕೊಳ್ಳಿ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಒನ್ ಮೋರ್ ಇನ್ಫಾರ್ಮೇಷನ್ ಏನು ಅಂದರೆ 999 ಪೋರ್ಟಲ್ ಬರ್ತಾ ಇದೆ. ಇಟ್ಸ್ ವೆರಿ ವೆರಿ ಪವರ್ಫುಲ್ ಪೋರ್ಟಲ್ ಆಫ್ ದ ಇಯರ್. ತುಂಬಾ ಪವರ್ಫುಲ್ ಆಗಿರುವಂಥದ್ದು, ತುಂಬ ಫೈರ್ ಎನರ್ಜಿ, ಮಸ್ಕ್ಯುಲೈನ್ ಎನರ್ಜಿಯನ್ನು ಇನ್ಕ್ರೀಸ್ ಮಾಡುವಂಥದ್ದು. ಸೊ ಮಂಗಲ್ ಕಸಾಲ್ ತುಂಬ ಮಸ್ಕ್ಯುಲೈನ್ ಎನರ್ಜಿನ ತುಂಬ ಹೈಯರ್ ಲೆವೆಲ್ಗೆ ತಗೊಂಡೋಗುವಂತಹ ಒಂದು ಫೈರ್ ಎನರ್ಜಿಯನ್ನು ಹೈಯರ್ ಲೆವೆಲ್ಗೆ ತಗೊಂಡೋಗುವಂತಹ ಪೋರ್ಟಲ್ ಅದು 999 ಪೋರ್ಟಲ್ಲು. ಸೊ ಅದನ್ನ ನೋಡಲಿಕ್ಕೆ ಮರಿಬೇಡಿ. ಇನ್ನೊಂದು 2 to 3 days ಒಳಗೆ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ, ರೀಡಿಂಗ್ನ ಮಾಡಿಬಿಟ್ಟು. ಸೊ ಬೆಲ್ ಐಕಾನ್ನ ಆನ್ ಮಾಡಿ ಇಟ್ಕೊಳ್ಳಿ, ಸೊ ದಟ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ಓಕೆ ಓಕೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ರಾಧೆ ರಾಧೆ. ಜೈ ಶ್ರೀ ರಾಧಾ ಕೃಷ್ಣ. ಪ್ಲೀಸ್ ಗೈಡ್ ಮೈ ವಿವರ್ಸ್. Please guide my viewers. Please guide what they need to hear from you. ನೀವು ಮನಸ್ಸಲ್ಲಿ ಯಾವ ಕ್ವಶನ್ಸ್ ಅನ್ಕೊಂತೀರೋ ಅದಕ್ಕೆ ರಿಲೇಟೆಡ್ ಆನ್ಸರ್ ಬರುತ್ತೆ. ಸೊ ಯಾರಿಗೆಲ್ಲ ಇದು ಏಂಜಲಿಕ್ ಗೈಡೆನ್ಸ್ ಬೇಕಾಗಿರುತ್ತೆ ಅವ್ರಿಗೆ ಮಾತ್ರನೇ ಇದು ಸಿಗೋದು. ಎಸ್, ಕೇಳ್ಕೊಳ್ಳಿ, ಕ್ವಶನ್ಸ್ನ ಫ್ರೇಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಪ್ಲೀಸ್ ಗೈಡ್ ಮೈ ವಿವರ್ಸ್ ವಾಟ್ ದೇ ನೀಡ್ ಟು ಹಿಯರ್ ನಾವ್. ಪ್ಲೀಸ್ ಗೈಡ್ ಮೈ ವಿವರ್ಸ್ ವಾಟ್ ದೇ ನೀಡ್ ಟು ಹಿಯರ್ ನಾವ್. ಪ್ಲೀಸ್ ಗೈಡ್ ಮೈ ವಿವರ್ಸ್ what they need to hear. Please guide, please guide. Thank you universe, thank you. Jai Shri Radha Krishna, thank you so much. So first card ಬಂದಿದೆ, no need to worry. ಕಾರ್ಡ್ಸ್ ಎಲ್ಲ ತಗೊಂಡ್ಬಿಡ್ತೀನಿ, ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. Thank you universe, thank you angels, thank you for guiding my viewers. What they need to hear, please guide me what they need to hear. Okay, oh good, yes card ಇದೆ. ಪೀಸ್ಫುಲ್ ರೆಸಲ್ಯೂಷನ್. ಯಾ, ಇನ್ನೊಂದು 3 ಕಾರ್ಡ್ ತಗೊಂಡ್ಬಿಡೋಣ, ಯಾಕಂದ್ರೆ ತುಂಬಾ ಜನ ನೋಡ್ತಿರ್ತಾರಲ್ಲ, ಎಲ್ರಿಗೂ ರಿಲೆವೆಂಟ್ ಆಗಲಿ ಅಂತ ಹೇಳಿ. ಯಾಕಂದ್ರೆ ಜನರಲ್ ರೀಡಿಂಗ್ ಆಗಿರತ್ತಲ್ವಾ, ತುಂಬಾ ಎನರ್ಜೀಸ್ ಕನೆಕ್ಟ್ ಆಗ್ತಾ ಇರತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕಾರ್ಡ್ಸ್ ತಗೊಂತೀನಿ. ಪರ್ಸನಲ್ ಕಾರ್ಡ್ ಆದ್ರೆ ಒಂದು 3 ಕಾರ್ಡ್ಸ್ ಸಾಕಾಗತ್ತೆ ಪರ್ಸನಲ್ ರೀಡಿಂಗ್ ಸಿಗಾದ್ರೆ. ಕೆಲವೊಂದು ಇಂಟ್ಯೂಟಿವ್ಲಿ ತಗೋತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಒನ್ ಮೋರ್ ಕಾರ್ಡ್. Thank you. Please one more card. One more card. Yes, intuitively I'm taking. Wow. Okay. ಎಲ್ಲ ಒಳ್ಳೊಳ್ಳೆ ಕಾರ್ಡ್ಸೇ ಬಂದಿದೆ. ಸಿ ಫಸ್ಟ್ ಈಸ್ ನೋ ನೀಡ್ ಟು ವರಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ನೀವು ಯಾವ ವಿಷಯದ ಬಗ್ಗೆ ಕೇಳಿದ್ರೋ ಆ ವಿಷಯದ ಬಗ್ಗೆ ತುಂಬಾ ವರಿ ಮಾಡ್ಕೊಂಡು ಸ್ಲೀಪ್ಲೆಸ್ ನೈಟ್ ಹೋಗ್ತಾ ಇದ್ದೀರಾ, ರಾತ್ರಿ ಎಲ್ಲ ನಿದ್ದೆ ಬಿಟ್ಟದ್ರ ಬಗ್ಗೆ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಲ್ವಾ. ಸೊ ನಿಮ್ಗೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ನೋ ನೀಡ್ ಟು ವರಿ. ಸಿಚುವೇಶನ್ ಎಷ್ಟೇ ವರ್ಸ್ಟ್ ಆಗಿರ್ಬೋದು, ಅದ್ರ ಬಗ್ಗೆ ನೀವು ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಏಂಜಲ್ಸು ಗಾಡ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಗೆ ದಾರಿ ತೋರಿಸ್ತಾರೆ. ಓಕೆ. ಸೊ ಆಮೇಲೆ ಆಸ್ಕ್ ಯುವರ್ ಏಂಜಲ್ಸ್. ಸಿ ನಾನು ಈಗಿನ ಹೇಳ್ದೆ ದಾರಿ ತೋರಿಸ್ತಾರೆ ಅಂತ. ಸೊ ದಾರಿ ತೋರಿಸ್ಬೇಕು ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ದಾರಿ ತೋರಿಸಿ ಅಂತ ಕೇಳ್ಬೇಕಲ್ವಾ. ನಾವು ಎಕ್ಸಾಂಪಲ್ ನಾವೆಲ್ಲೋ ಹೋಗ್ತಿರ್ತೀವಿ, ನಮ್ಗೆ ರೂಟ್ ಬಗ್ಗೆ ನಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಇದೇ ರೂಟಲ್ಲಿ ಇದೇ ರೈಟ್ ರೂಟಾ ರಾಂಗ್ ರೂಟಾ ಅಂತ ನಾವೇನ್ ಮಾಡ್ತೀವಿ, ಯಾರಿಗೆ ನಿಲ್ಸ್ಬಿಟ್ಟು ಯಾರಿಗಾರ ಒಬ್ರಿಗೆ ಕೇಳ್ತೀವಲ್ವಾ, ನಾವು ಹೋಗ್ತಿರೋ ದಾರಿ ಇಂಥ ಕಡೆಗೆ ಹೋಗ್ಬೇಕು, ನಾವು ಹೋಗ್ತಿರೋ ದಾರಿ ಸರಿ ಇದೆಯೋ ಅಥವಾ ಬೇರೆ ದಾರಿಲಿ ಹೋಗ್ಬೇಕು ಅಂತ. ಅದೇ ತರ ನಾವು ದೇವರಿಗಾಗ್ಲಿ ಅಥವಾ ನಮ್ಮ ಗಾರ್ಡಿಯನ್ ಏಂಜಲ್ಸಿಗಾಗ್ಲಿ ವಿ ಹ್ಯಾವ್ ಟು ಆಸ್ಕ್, ಕೇಳ್ಬೇಕು. ಸೊ ನನ್ಗೆ ಈ ತರ ಸಮಸ್ಯೆ ಇದೆ, ನನಗೆ ಈ ತರ ದಾರಿ ತೋರಿಸಿ ನೀವು, ಅಥವಾ ನಾನು ಮಾಡ್ತಿರೋ ಕೆಲಸ ಸರಿಯಾಗಿದೆಯೋ ತಪ್ಪಿದೆಯೋ ಅನ್ನೋದ್ರ ಬಗ್ಗೆ ನೀವು ನನಗೆ ಗೈಡೆನ್ಸ್ ಅನ್ನ ಮಾಡಿ ಅಂತ ನೀವು ಕೇಳ್ಬೇಕಾಗತ್ತೆ. ನೀವು ಕೇಳಿದ್ರೆ ಮಾತ್ರ ನಿಮ್ಗೆ ಆನ್ಸರ್ ಸಿಗುತ್ತೆ, ದಾರಿ ಕೂಡ ಸಿಗುತ್ತೆ. ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಒಂದು ಟಫ್ ಸಿಚುವೇಶನ್ ಅಥವಾ ನೀವು ಯಾವುದೇ ವಿಷಯ ಆಗಿರ್ಬೋದು, ಕರಿಯರ್ ಇರ್ಬೋದು, ಮನಿ ಮ್ಯಾಟರ್ ಇರ್ಬೋದು, ಲವ್ ಲೈಫ್ ಇರ್ಬೋದು, ಯಾವುದೇ ವಿಷಯಕ್ಕೆ ನೀವು ಮನಸ್ಸಲ್ಲಿ ಅನ್ಕೊಂಡು ಕೇಳ್ತಾ ಇದ್ದೀರೋ ಆ ವಿಷಯದ ಬಗ್ಗೆ ಏನ್ ಹೇಳ್ತಿದಾರೆ ಅಂದ್ರೆ, ಈಗಿರೋ ಸಿಚುವೇಶನ್ಸ್ಗಿಂತಾನು ಒಂದು ಒಳ್ಳೇದು, ದೇರ್ ಇಸ್ ಸಮಥಿಂಗ್ ಬಿಗ್ಗರ್ ಅಥವಾ ಬೆಟರ್ ಬರ್ತಾ ಇದೆ, ಇದಕ್ಕಿನ್ನೂ ಒಳ್ಳೇದು ನಿಮ್ಗೆ ಸಿಗ್ತಾ ಇದೆ. ಜಾಬ್ ಏನಾದ್ರು ಹೋಗಿದ್ರೆ ಕೆಲವ್ರದ್ದು, ಅಥವಾ ಜಾಬ್ ಚೇಂಜ್ ಮಾಡ್ತೀನಿ ಅಂತ ಬಿಟ್ಟಿರ್ತೀರಾ, ಸಡನ್ ಆಗಿ ಬೇರೆ ಯಾವ್ದೋ ಜಾಬಿಗೆ ಹೋಗಕ್ ಆಗ್ತಿರಲ್ಲ, ಆತರ ಏನೇ ಸಿಚುವೇಶನ್ಸ್ ಇದ್ರು ನಥಿಂಗ್ ಟು ವರಿ. ಓಕೆನಾ, ಸಮಥಿಂಗ್ ಬೆಟರ್ ಇಸ್ ಸೆಟ್ ಟು ಕಮ್. ಸೊ ನೀವು ನಿಮ್ಮ ಗಾಡ್ ಅನ್ನ, ನಿಮ್ಮ ಏಂಜಲ್ಸ್ ಅನ್ನ ನೀವು ಪ್ರೇ ಮಾಡಿ.
ಎಸ್ ಕಾರ್ಡ್ ಬಂದಿದೆ. ಯಾರಾದ್ರೂ ಎಸ್ ಆರ್ ನೋ ಕ್ವಶನ್ ಕೇಳಿ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಎಸ್ ಆರ್ ನೋ ಕ್ವಶನ್ಸ್ ಯಾರೆಲ್ಲ ಕೇಳಿದ್ರ ನಿಮ್ಗೆ ಆನ್ಸರ್ ಇಸ್ ಎಸ್. ನಿಮ್ ಕ್ವಶನ್ಸ್ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆ, ನೆಕ್ಸ್ಟ್ ಬಂದು ಪೀಸ್ಫುಲ್ ರೆಸಲ್ಯೂಷನ್ ಅಂತ ಹೇಳಿದ್ದಾರೆ. ಪೀಸ್ಫುಲ್ ರೆಸಲ್ಯೂಷನ್, ನೀವು ಕೋರ್ಟ್ ಕಚೇರಿ ಆತರ ಏನಾದ್ರು ಇದ್ರೆ, ಅಥವಾ ನಿಮ್ಮ ಕರಿಯರ್ ಲೈಫ್ ಅಲ್ಲಿ ಏನಾದ್ರೂ ಪ್ರೊಫೆಷನಲ್ ಲೈಫ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ಗಳು ನಡೀತಾ ಇದ್ರೆ, ಜಗಳಗಳಾಗ್ತಾ ಇದ್ರೆ, ಫ್ಯಾಮಿಲಿ ಜಗಳಗಳಾಗ್ತಾ ಇದ್ರೆ, ಬೇರೆ ಯಾವುದೇ ವಿಷಯಕ್ಕಾಗಿರ್ಬೋದು, ಆಸ್ತಿ ವಿಷಯಕ್ಕಾಗಿರ್ಬೋದು, ಅಥವಾ ಒಂದು ಫ್ಯಾಮಿಲಿ ಕೋರ್ಟ್ ಆಗಿರ್ಬೋದು, ಯಾವ್ದ್ರಲ್ಲೇ ಏನೇ ಸಮಸ್ಯೆಗಳು ನಡೀತಾ ಇದ್ರೆ ಪೀಸ್ಫುಲ್ ರೆಸಲ್ಯೂಷನ್ ಖಂಡಿತವಾಗ್ಲೂ ಆಗುತ್ತೆ. ಯಾವಾಗ ಆಗುತ್ತೆ ಅನ್ನೋದಕ್ಕೂ ಕೂಡ ಆನ್ಸರ್ ಕೊಟ್ಟಿದ್ದಾರೆ. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡುವಂತಹ ಜನ ನಿಮ್ಮ ಸುತ್ತ ಬರ್ತಾರೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಕೂಡ ಕೆಲವರು ಬರ್ತಾರೆ. ಸೊ ಪೀಸ್ಫುಲ್ ರೆಸಲ್ಯೂಷನ್ ಆಗುತ್ತೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಅಂಡ್ ಒನ್ ಮೋರ್ ಥಿಂಗ್, ಬಾಟಮ್ ಆಫ್ ದ ಡೆಕ್ ರೊಮ್ಯಾನ್ಸ್ ಅಂತ ಇರೋದ್ರಿಂದ, ಸೊ ನಾನು ಇದು ಒಂದು ಎಕ್ಸ್ಟ್ರಾ ಒಂದು ಮೆಸೇಜ್ ಏನ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಲಾಸ್ಟ್ ಮಂತ್ ಎಲ್ಲ ಒಂದು ರೀಡಿಂಗ್ ಮಾಡಿದಾಗ ಕಾರ್ಮಿಕ್ ಸೈಕಲ್ಸ್ ತುಂಬಾ ಎಂಡಿಂಗ್ ಅಲ್ಲಿ ಇತ್ತು. ಆ ರೀಡಿಂಗ್ಸ್ ಅನ್ನ ಯಾರು ನೋಡಿಲ್ಲ ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಸೊ ಕಾರ್ಮಿಕ್ ಸೈಕಲ್ಸ್ ಮತ್ತೆ ಕಾರ್ಮಿಕ್ ಪ್ಯಾಟ್ರನ್ಸ್ ಇನ್ ದ ಪಾರ್ಟ್ನರ್ಶಿಪ್. ಸೊ ಎರಡು ಇರುತ್ತೆ. ಒಂದು ಕಾರ್ಮಿಕ್ ಪ್ಯಾಟ್ರನ್ಸ್ ಇರುತ್ತೆ, ಇನ್ನೊಂದು ಕಾರ್ಮಿಕ್ ಸೈಕಲ್ಸ್ ಇರುತ್ತೆ. ಸೊ ಅದರಲ್ಲಿ ಯಾರಿಗೆಲ್ಲ ಎಂಡ್ ಆಗಿದೆ ಅವ್ರಿಗೆಲ್ಲ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ ಆಗ್ತಾ ಇದೆ. ನಿಮ್ಮ ಸೋಲ್ಮೇಟ್ ಜೊತೆಗೆ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ ಆಗ್ತಿದೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆನಾ? ಅಂಡ್ ಈವನ್ ಈ ಕಾರ್ಡಲ್ಲೂ ಕೂಡ ಅದೇ ಇದೆ. ಒಂದು ಏಂಜಲ್, ಗಾರ್ಡಿಯನ್ ಏಂಜಲ್ ನಿಮ್ಗೆ ಪ್ರೊಟೆಕ್ಟ್ ಮಾಡ್ತಿರೋವಂಥದ್ದು, ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ ನಿಮ್ಗೆ ಗೈಡ್ ಮಾಡ್ತಿರೋವಂಥದ್ದು. ಆಮೇಲೆ ಯೂನಿವರ್ಸ್ ಇಂದ ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಯಲ್ಲಿ ಸಮಥಿಂಗ್ ಏನೋ ನೀವು ಪ್ರೇ ಮಾಡ್ತಿದ್ದೀರಲ್ಲ, ಆ ಪ್ರೇಯರ್ ನಿಮ್ಗೆ ಫಿಸಿಕಲ್ ಫಾರ್ಮ್ ಅಲ್ಲಿ ಬರ್ತಾ ಇದೆ. ಲೈಕ್ ಈಗ ನಾವು ಇಮ್ಯಾಜಿನೇಷನ್ ಅಲ್ಲಿ ಅನ್ಕೊಂತಾ ಇರ್ತೀವಲ್ವಾ, ಈ ತರ ನನಗೊಂದು ಮನೆ ಬೇಕು, ಈ ತರ ಒಂದು ಕಾರ್ ಬೇಕು, ಎಕ್ಸಾಂಪಲ್ ಅಷ್ಟೇ. ನೀವು ಅದು ಸಣ್ಣದಾಗಿರ್ಬೋದು, ದೊಡ್ಡದು ಆಗಿರ್ಬೋದು. ಸೊ ಅದಕ್ಕೆ ಒಂದು ಫಿಸಿಕಲ್ ಫಾರ್ಮ್ ಬೇಕಲ್ವಾ. ನಾವು ಮೈಂಡ್ ಅಲ್ಲಿ ಏನ್ ಥಿಂಕ್ ಮಾಡ್ತೀವೋ ಆ ಇಮ್ಯಾಜಿನೇಷನ್ ಫಿಸಿಕಲ್ ಫಾರ್ಮ್ ಅಲ್ಲಿ ರಿಯಾಲಿಟಿಗೆ ಬರ್ಬೇಕಂತ ಅಲ್ವಾ. ಸೊ ಅದು ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ರಿಯಾಲಿಟಿಗೆ ಬರ್ತಾ ಇದೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ, ಒಳ್ಳೆ ಫ್ಯಾಮಿಲಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸಿ ಅಂಡ್ ಫ್ಯಾಮಿಲಿ ಲೈಫಲ್ಲಿ ಕೆಲವ್ರದೆಲ್ಲ ಏನು ಕೋರ್ಟು ಕಚೇರಿಯಲ್ಲಿ ಇದೆ, ಅದು ಕೂಡ ಒಂದು ಪೀಸ್ಫುಲ್ ರೆಸಲ್ಯೂಷನ್ಗೆ ಬರುತ್ತೆ. ಸೊ ಏನಾದ್ರೂ ಅದೇ ಪಾರ್ಟ್ನರ್ ನಿಮ್ಗೆ ವಾಪಸ್ ಬಂದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಬೇಡಿ. ಒಳ್ಳೆ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ, ಅಥವಾ ಅದೇ ಪಾರ್ಟ್ನರ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಬಂದು ಏನು ಆ ಕೋರ್ಟು ಕಚೇರಿಯಿಂದ ಹೊರಗೆ ಬಂದು ನೀವು ಚೆನ್ನಾಗಿ ಬದುಕುವಂಥದ್ದು ಕೂಡ ಇದೆ. ಸೊ ಎರಡೂ ಕೂಡ ಇದೆ ಇದರಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಇಫ್ ಯು ಬಿಲೀವ್, ನಿಮ್ಮನ್ನ ನೀವು ಬಿಲೀವ್ ಮಾಡಿ, ಅವಾಗ ಮಾತ್ರ ನೀವೇನ್ ಅನ್ಕೊಂತಾ ಇದ್ದೀರಾ ಆ ಎಲ್ಲ ಪಾಸಿಟಿವ್ ಔಟ್ಕಮ್ ಬರೋದಕ್ಕೆ ಸಾಧ್ಯ ಇದೆ. ಸೊ ಇಫ್ ಯು ಬಿಲೀವ್, ನೀವು ನಿಮ್ಮನ್ನ ಬಿಲೀವ್ ಮಾಡಿದ್ರೆ ಮಾತ್ರ ಇದೆಲ್ಲ ಪಾಸಿಬಲ್ ಅಂತ ಏಂಜಲ್ಸ್ ನಿಮ್ಗೆ ಹೇಳ್ತಾ ಇದಾರೆ. ಅಂದ್ರೆ ಇದರಲ್ಲಿ ಸೆಲ್ಫ್ ಡೌಟ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ಸೆಲ್ಫ್ ಡೌಟ್ ಅನ್ನ ದಯವಿಟ್ಟು ಮಾಡಬೇಡಿ ಅಂತ ಏಂಜಲ್ ಹೇಳ್ತಾ ಇದ್ದಾರೆ. ಸೊ ನಿಮ್ಮನ್ನ ನೀವು ನಂಬೋದು ಮೊದಲನೇ ಸ್ಟೆಪ್ ಆಗಿರುತ್ತೆ. ನಿಮ್ಮ ಮೇಲೆ ನೀವು ನಂಬಿಕೆ ಯಾವತ್ತೂ ಕಳ್ಕೊಬೇಡಿ. ನೋ ನೀಡ್ ಟು ವರಿ ಮಾಡುವಂತ ಅವಶ್ಯಕತೆನೇ ಇಲ್ಲ. ಏಂಜಲ್ಸ್ ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದಾರೆ. ಬಟ್ ಯು ಹ್ಯಾವ್ ಟು ಆಸ್ಕ್. ಕುತ್ಕೊಂಡು ಸಮಾಧಾನವಾಗಿ ಸೈಲೆನ್ಸ್ ಅಲ್ಲಿ ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗ್ಬಿಟ್ಟು ಏಂಜಲ್ಸ್ಗೆ ಕೇಳಿ, ಈ ತರ ನನಗೆ ಸಮಸ್ಯೆ ಇದೆ, ದಯವಿಟ್ಟು ನನಗೆ ಗೈಡ್ ಮಾಡಿ, ನಾನು ಯಾವ ದಾರಿಲಿ ಹೋಗ್ಬೇಕು, ಯಾವ ದಾರಿಲಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಆಮೇಲೆ ನಿಮ್ಗೆ ಏನಾದ್ರೂ ಇನ್ನೂ ಒಂದೇನು ಹೇಳ್ಬೋದು ಅಂತಂದ್ರೆ, ಏನಾದ್ರೂ ಕ್ವಶನ್ಸ್ ಇರುತ್ತಲ್ವಾ. ಸೊ ಈ ತರ ಹೋಗ್ಬೇಕಾ ಹೋಗ್ಬಾರ್ದಾ, ಈ ತರ ಮಾಡ್ಬೇಕಾ ಮಾಡ್ಬಾರ್ದಾ, ಆ ತರ ಇದ್ದಾಗ ನೀವೇನ್ ಮಾಡ್ಬೇಕಂತ ಅಂದ್ರೆ, ಒಂದು 15 ಮಿನಿಟ್ಸ್ ಮೆಡಿಟೇಷನ್ ಅನ್ನ ಮಾಡ್ಬಿಟ್ಟು ನೀವು ಏಂಜಲ್ಸ್ಗೆ ಪ್ರೇನ ಮಾಡಿ, ಅಥವಾ ಯೂನಿವರ್ಸ್ಗೆ ಪ್ರೇನ ಮಾಡಿ ನೀವು ಹೇಳಿ, ನಾನು ಈ ದಾರಿಲಿ ಹೋಗೋದು ಸರಿ ಇದ್ರೆ ನನಗೆ ಬಟರ್ಫ್ಲೈನ ತೋರಿಸಿ, ಅಥವಾ ಈ ತರದ ಒಂದು ಯಾವುದೋ ಒಂದು ಪಕ್ಷಿನ ತೋರಿಸಿ, ಮೈನಾ ಹಕ್ಕಿ ಆಗಿರ್ಬೋದು, ಅಥವಾ ಇನ್ನೊಂದು ಯಾವ್ದು ಹೇಳ್ತಾರೆ, ರಾಮ್ ಪಕ್ಷಿ ಅಂತ ಹೇಳ್ತಾರೆ. ರಾಮ್ ಪಕ್ಷಿ ಇಸ್ ವೆರಿ ಗುಡ್ ಅಂತ ಹೇಳ್ತಾರೆ, ನೋಡೋದು ತುಂಬಾ ಲಕ್ಕಿ ಅಂತ ಹೇಳ್ತಾರೆ. ಸೊ ರಾಮ್ ಪಕ್ಷಿಯನ್ನ ತೋರಿಸು, ಇನ್ನೊಂದು 48 ಅವರ್ಸು ಅಥವಾ 72 ಅವರ್ಸು ಅಥವಾ 24 ಅವರ್ಸು. ಸೊ ಆ ಪಕ್ಷಿಯನ್ನ ತೋರಿಸು ಅಥವಾ ನವಿಲನ್ನ ತೋರಿಸು. ನೀವು ಯಾವ್ದ್ರಲ್ಲೇ ನೋಡ್ಬೋದು, ಅದು ಮೊಬೈಲ್ ಎಲ್ಲಾರು ನೋಡ್ಬೋದು, ಅಥವಾ ಈ ರಿಯಲ್ ಆಗಾದ್ರೂ ನೋಡ್ಬೋದು, ಹೆಂಗೆ ನೋಡ್ಬೋದು. ಸೊ ಒಂದು ಚಿಟ್ಟೆ ಆಗಿರ್ಬೋದು, ನವಿಲ್ ಆಗಿರ್ಬೋದು, ರಾಮ್ ಪಕ್ಷಿ ಆಗಿರ್ಬೋದು, ಈ ತರ ಒಂದು ಸಿಂಬಲ್ಸ್ನ ನನಗೆ ತೋರಿಸಿ. ಸೊ ಆ ಸಿಂಬಲ್ನ ನಾನು ನೋಡ್ಕೊಂಡು, ಹೌದು ನಾನು ಹೋಗ್ತಿರೋದು ರೈಟ್ ಪಾತ್ ಅಂತ ಹೇಳಿ ನಾನು ಅದರಲ್ಲಿ ಹೋಗ್ತೀನಿ. ಇಲ್ಲ ಆ ಸಿಂಬಲ್ಸ್ ನೀವು ನನಗೆ ಕೊಟ್ಟಿಲ್ಲ ಅಂದ್ರೆ ನಾನು ನನ್ನ ಪಾತನ್ನ ಚೇಂಜ್ ಮಾಡ್ಕೋತೀನಿ. ಈ ತರ ಒಂದು ಪ್ರೇನ ಮಾಡಿ ಮೆಡಿಟೇಷನ್ ಮಾಡ್ಬೋದು. ಸೊ ದಟ್ ಯು ವಿಲ್ ಗೆಟ್ ಟು ನೋ. ಓಕೆ. ಅಂಡ್ ಯಾರಿಗಿಲ್ಲ ಏನಾದ್ರೂ ಕ್ವಶನ್ಸ್ ಇದ್ರೆ, ಇನ್ನೊಂದು ಆನ್ಸರ್ ಏನಂದ್ರೆ, ನಾಟ್ ದ ರೈಟ್ ಟೈಮ್. ನೀವೇನೋ ಒಂದು ಡಿಸಿಷನ್ ಮಾಡೋಕ್ಕಾಗ್ಲಿ, ಅಥವಾ ಏನೋ ಒಂದು ಅನ್ಕೊಂತಾ ಇದ್ದೀರಲ್ವಾ, ಚೇಂಜ್ ನ ಮಾಡಬೇಕು, ಇದನ್ನ ನಾನು ಬದಲಾಯಿಸಬೇಕು ಅಂತ. ಸೊ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಸ್ವಲ್ಪ ವೇಟ್ ಮಾಡಿ, ಸಡನ್ ಆಗಿ ಯಾವುದನ್ನು ಡಿಸಿಷನ್ ನ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ.
ಸರಿನಾ? ಸೊ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ. ಸಿಚುವೇಶನ್ಸ್ ಎಷ್ಟೇ ವರ್ಸ್ಟ್ ಇದ್ರೂ ಕೂಡ ವರಿ ಮಾಡೋದ್ ಬೇಡ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಎಲ್ಲದೂ ಕೂಡ ರಿಸಾಲ್ವ್ ಆಗ್ತಾ ಇದೆ. ಯು ವಿಲ್ ಗೆಟ್ ಅ ಗುಡ್ ರಿಸಲ್ಟ್. ಒಂದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್, ನಾನು ಇದ್ರಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸೊ ಈ ಕಾರ್ಡಲ್ಲಿ ಇನ್ನೂ ಒಂದೇನ್ ನಂಗೆ ಮೆಸೇಜ್ ಸಿಗ್ತಿದೆ ಅಂದ್ರೆ ಬ್ಯಾಲೆನ್ಸಿಂಗ್ ದ ಥಿಂಗ್ಸ್. ಓಕೆ, ಸೊ ನಾನು ಈಗ ಅಂದೆ 999 ಪೋರ್ಟಲ್ ಬರ್ತಾ ಇದೆ. ಇಟ್ಸ್ ವೆರಿ ಫೈರ್ ಎನರ್ಜಿ ಪೋರ್ಟಲ್. ಅದು ತುಂಬಾ ಪವರ್ಫುಲ್ ಪೋರ್ಟಲ್ ಆಫ್ ದ ಇಯರ್. ಅದರಲ್ಲಿ ಫೈರ್ ಎನರ್ಜಿ ಮತ್ತೆ ಇನ್ನೊಂದು ಯಾವುದು ಎಮೋಷನಲ್ ಎನರ್ಜಿ, ಅಂದ್ರೆ ಲೈಕ್ ವಾಟರ್ ಅಂತ ಹೇಳ್ಬೋದು. ಸೊ ವಾಟರ್ ಕಪ್ಸ್ ಎನರ್ಜಿ ಇದೆ. ಸೊ ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಫೈರ್ ಅಂತ ಅಂದ್ರೆ ಲಾಜಿಕಲ್ ಮೈಂಡ್ ಅಂತ ತಗೊಳ್ಳಿ, ಇನ್ನೊಂದು ಎಮೋಷನಲ್ ಮೈಂಡ್ ಅಂತ ತಗೊಳ್ಳಿ. ಸೊ ಲಾಜಿಕಲ್ ಮತ್ತೆ ಎಮೋಷನಲ್ ಮೈಂಡ್ ನ ಬ್ಯಾಲೆನ್ಸ್ ಔಟ್ ಮಾಡೋದಿದೆಯಲ್ಲ, ಅದೇ ವೆರಿ ಇಂಪಾರ್ಟೆಂಟ್ ಥಿಂಗ್ ಲೈಫಲ್ಲಿ. ಸೊ ಯಾವಾಗ ನಾವು ಅದನ್ನ ಬ್ಯಾಲೆನ್ಸ್ಡ್ ಆಗಿ ತಗೊಂಡು ಹೋಗ್ತೀವಿ, ಲೈಫು ಈಸಿ ಗೋಯಿಂಗ್ ಇರತ್ತೆ. ಒಂದು ಏರುಪೇರು ಆದ್ರೂ ಕೂಡ ಒಂದು ಲಾಜಿಕಲ್ ಜಾಸ್ತಿ ಆದ್ರೆ ಅಗ್ರೆಷನ್ಗೆ ಹೋಗ್ಬಿಡ್ತೀವಿ. ಎಮೋಷನಲ್ ಜಾಸ್ತಿ ಆದ್ರೆ ರಿಯಾಲಿಟಿ ನೋಡೋದಕ್ಕಾಗೋದಿಲ್ಲ. ವಿ ವಿಲ್ ಬಿ ಲೈಕ್ ತುಂಬಾ ಬ್ಲೈಂಡ್ ಆಗಿ ಎಲ್ಲದನ್ನ ನಂಬಿ ಮೋಸ ಹೋಗ್ತೀವಿ. ಸೊ ಈ ತರ ಇರತ್ತೆ. ಸೊ ಬ್ಯಾಲೆನ್ಸ್ ಔಟ್ ನ ಮಾಡೋದನ್ನ ನೀವು ಕಲಿಬೇಕಾಗತ್ತೆ. ಅಂಡ್ ಎಸ್, ಏನಾದ್ರು ಎಸ್ ಆರ್ ನೋ ಕ್ವಶನ್ಸ್ ಕೇಳಿದ್ರೆ ಖಂಡಿತವಾಗ್ಲೂ ಅದು ಎಸ್. ಓಕೆ, ಸೊ ಎಲ್ಲ ಮೆಸೇಜು ಹೇಳಿದ್ದೀನಿ. ಐ ಹೋಪ್ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಏನೆಲ್ಲ ಕ್ವಶನ್ಸ್ ಕೇಳಿದ್ರಿ, ನಿಮ್ಗೆಲ್ಲ ರೆಲೆವೆಂಟ್ ಆಯ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಸೊ 99 ಪೋರ್ಟಲ್ ಮೇಲೆ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ಇನ್ನೊಂದು 2-3 ಡೇಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನೇನಾದ್ರೂ ನಿಮ್ದು ರಿಕ್ವೆಸ್ಟ್ ವಿಡಿಯೋಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾಪಿ ರಾಧಾಷ್ಟಮಿ ಎಲ್ಲರಿಗೂ. ನಿಮ್ಗೆ ಎಲ್ಲರಿಗೂ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲವೂ ದೇವರು ಕರುಣಿಸ್ಲಿ ಅಂತ ನಾನು ಪ್ರೇ ಮಾಡ್ತಾ, ನಾಳೆ ರಾಧಾಷ್ಟಮಿ ಪರವಾಗಿ ಮಾತೆ ರಾಧೆ ಮತ್ತು ಕೃಷ್ಣ ಅವರಿಗೆ ಪ್ರೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್. ರಾಧೆ ರಾಧೆ.